ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆನಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾಗಿ ಪ್ರೋಮೋ ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋನ ಮಾತ್ರ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ. ತುಂಬಾ ಚೆನ್ನಾಗಿದೆ ನಾಳೆಯ ಸಂಚಿಕೆ. ಹಾಗೆ ನನ್ನ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಹಾಗೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟಾದ್ರೆ ಪುಟ್ಟದೊಂದು ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಭೂಮಿ ರೂಮಲ್ಲಿ ಕಾಡಿನ ರಾಣಿ ತುತ್ತೂರು ತುತ್ತೂರು ಕಾಡಿನ ರಾಣಿ ತುತ್ತೂರು ಅಂತ ಹಾಡು ಹೇಳ್ತಿದ್ದಾರೆ. ಅಲ್ಲಿಗೆ ಅಜಿತ್ ವಾಶ್ರೂಮ್ ಇಂದ ಬರ್ತಾರೆ. ಅಜಿತ್ ಒಂದ್ ಕಡೆ ಈ ಕಡೆ ತಿರುಗ್ಬಿಟ್ಟು ಗುರಾಯಿಸಿದಾಗ ಸೈಲೆಂಟ್ ಆಗಿ ಕೂತ್ಕೋತಾರೆ. ಏನ್ ಸಾಹೇಬ್ರೆ ಹಂಗ್ ಗುರಾಯಿಸಿದ್ರಲ್ಲ ಅಂದಾಗ, ಅಲ್ಲ ಭೂಮಿ, ನಾನು ನಿನ್ನ ಏನೋ ಅನ್ಕೊಂಡಿದ್ದೆ, ಆದ್ರೆ ನೀನ್ ಎಲ್ಲೋ ಹೋಗ್ಬಿಟ್ಟೆ ಬಿಡು ಅಂದಾಗ, ಯಾಕೆ ಸಾಹೇಬ್ರೆ ಅಂದಾಗ, ಅಲ್ಲ ಭೂಮಿ, ನೀನು ನಾನು ಬರೋದ್ರೊಳಗೆ ಅಷ್ಟೋ ಜನರ ಒಂದು ರೌಡಿಗಳ ಜೊತೆ ಫೈಟ್ ಮಾಡಿ ಒಂದು ಸಾಧನೆ ಮಾಡಿದೆಯಲ್ಲ, ಅದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ಹೇಳಿದಾಗ, ಅಯ್ಯೋ ಸಾಹೇಬ್ರೆ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಂದಾಗ, ಏನ್ ಭೂಮಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಬಂದು ಕೂತ್ಕೋತಾರೆ. ಏನ್ ಗೊತ್ತಾ ಸಾಹೇಬ್ರೆ, ನಾನು ಅಲ್ಲಿ ಒಳಗಡೆ ಹೋದ್ನಾ, ಅದಾದ್ಮೇಲೆ ಎಲ್ಲ ರೌಡಿಗಳು ಒಬ್ಬೊಬ್ಬರಾಗಿ ರೌಡಿ ಅಣ್ಣಂದಿರು ಬಂದ್ರ, ಒಬ್ಬ ಅಂತೂ ನನ್ಗೆ ಹೊಡೆಯೋದಕ್ಕೆ ಬಂದ್ಬಿಟ್ಟ. ನಾನು ಹಂಗೆ ಗಾಳಿಲಿ ತೂರ್ಕೊಂಡು ಹೋಗಿರೋ ತರ ಅವ್ನಿಗೆ ಡಿಶಮ್ ಅಂತ ಹೇಳ್ಬಿಟ್ಟು ಒಂದು ಎಡಗಾಲಲ್ಲಿ ಒದ್ದೆ ನೋಡಿ, ಅವನು ಅಷ್ಟು ದೂರ ಹೋಗ್ಬಿದ್ದ. ಇನ್ನೊಬ್ಬ ಬಂದ, ಅವನಿಗೂ ಕೂಡ ಚೈ ಅಂತ ಜಗ್ದ್ಬಿಟ್ಟು ಹಂಗೆ ಗಾಳಿಲಿ ಹಾರ್ಕೊಂಡೋಗಿ ಅವ್ನು ಕೂಡ ಬಲ್ಗಾಲಲ್ಲಿ ಒದ್ಬಿಟ್ಟ. ಇನ್ನೊಬ್ಬ ಎದುರುಗಡೆ ಬಂದ ಸಾಹೇಬ್ರೆ, ಹಂಗೆ ತಲೆನಲ್ಲಿ ಡಿಚ್ಚಿ ಹೊಡ್ಬಿಟ್ಟೆ, ಅವನು ಕೂಡ ಎಗ್ರಿ ಬಿದ್ದೋದ. ಆದ್ರೆ ಎಲ್ಲರನ್ನು ಹೊಡೆದಾಕೋದ್ನಲ್ಲ ಅಂದ್ಬಿಟ್ಟು ಒಂದು ಚೇರ್ ಇತ್ತ, ಅಲ್ಲಿ ಬಂದು ಕುತ್ಕೊಂಡೆ ಸಾಹೇಬ್ರೆ ಅಂದಾಗ, ಈ ಕಡೆ ಅಜಿತ್ ಹ್ಞೂ ಹ್ಞೂ ಅಂತಿರ್ತಾರೆ. ಮುಂದೆ ಕೇಳು ಅಂದಾಗ, ಸಾಹೇಬ್ರೆ ಅಲ್ಲಿ ಒಂದ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದು ಕೂತ್ಕೊಂಡೆ. ನೋಡಿದ್ರು ಹಿಂದ್ಗಡೆಯಿಂದ ಒಬ್ಬ ಕಳ್ಳ ಅಣ್ಣ ಬಂದು ನನ್ನ ಕತ್ತಿಗೆ ಚಾಕು ಹಿಡ್ಬಿಟ್ಟ. ಏನೋ ಪುಣ್ಯ ಅಷ್ಟಲ್ಲಿ ನೀವು ಬಂದ್ರಿ, ಮೊದ್ಲೇ ಬಂದಿದ್ರೆ ನನ್ನ ಫೈಟ್ ಎಲ್ಲ ನೋಡ್ತಿದ್ರಿ. ಅಲ್ಲ, ಆಮೇಲೂ ನೀವು ಬರೋದು ಬೇಡ ಆಗಿತ್ತು, ಅಕಸ್ಮಾತ್ ನೀವು ಬಂದಿಲ್ಲ ಅಂದ್ರೆ ಅವನು ಹುಟ್ಲಿಲ್ಲ ಅನ್ಸ್ಬಿಡ್ತಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳಿದಾಗ, ಹೌದಾ ಭೂಮಿ ಅಂತ ಹೇಳಿ ಈ ಕಡೆ ಅಜಿತ್ ಸ್ಮೈಲ್ ಮಾಡ್ತಿರ್ತಾರೆ. ಅಲ್ಲ ಸಾಹೇಬ್ರೆ ಏನಕ್ಕೆ ನಗ್ತಿದ್ದೀರಾ, ಅಲ್ಲ ನಾನು ಹೇಳಿದೆಲ್ಲ ನಂಬಿಕೆ ಇಲ್ವಾ ಅಂದಾಗ, ಇಲ್ಲ ಭೂಮಿ ನಾನು ನಿನ್ನ ನಂಬ್ತೀನಿ ಅಂದಾಗ, ಏನ್ ಸಾಹೇಬ್ರೆ ನನ್ನ ಕಾಲಿಗೆ ಶೂಟ್ ಮಾಡಿರೋದಕ್ಕೋಸ್ಕರ ನನ್ನ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಿದ್ದೀರಾ, ಭಯನಾ ಅಷ್ಟು ಭಯನಾ ಅಂತ ಹೇಳಿದಾಗ, ಅಲ್ಲ ಭೂಮಿ ಹಾಗಲ್ಲ, ಏನ್ ಗೊತ್ತಾ, ನಾವು ಯಾವುದೇ ಒಂದು ಕಳ್ಳರನ್ನ ಹಿಡಿಯಕ್ ಹೋಗ್ಬೇಕಾದ್ರೆ ಒಂದು ಸಿಗ್ನಲ್ ಅಂತ ಇರುತ್ತೆ ನಮ್ಮಲ್ಲೇ. ಆದ್ರೆ ನಾವು ಕಳ್ಳರನ್ನ ಹಿಡಿಯಕ್ ಹೋದಾಗ ನಮ್ಮಿಬ್ರಲ್ಲಿ ಯಾವುದೇ ಕೂಡ ಸಿಗ್ನಲ್ ಕೊಡ್ಕೋಬೇಕು ಈ ತರ ಅಂತ ನಿನಗೂ ಕೂಡ ಟ್ರೈನಿಂಗ್ ಇಲ್ಲ. ಏನ್ ಗೊತ್ತಾ ಭೂಮಿ, ಈಗ ನಾನು ಕಣ್ಣನೇ ನೋಡು ಅಂತ ಹೇಳ್ಬಿಟ್ಟು ಹೇಳಿದಾಗ, ಕಣ್ಣು ನೋಡ್ಬೇಕಾ, ಯಾಕೆ ಸಾಹೇಬ್ರೆ ಅಂದಾಗ, ನಾನು ಕಣ್ಣನೇ ನೋಡು ಅಂತ ಹೇಳಿದಾಗ, ಯಾವ ತರ ನೋಡ್ಬೇಕು ಸಾಹೇಬ್ರೆ ಅಂದಾಗ, ನೋಡು ಅಂತ ಹೇಳಿದಾಗ, ಸಾಹೇಬ್ರೆ ಬಿಳಿ ಕಣ್ಗುಡ್ಡೆ ನೋಡ್ಬೇಕಾ ಕಪ್ಪು ಕಣ್ಗುಡ್ಡೆ ನೋಡ್ಬೇಕಾ ಅಂದಾಗ, ಕಪ್ಪು ಕಣ್ಗುಡ್ಡೆನೆ ನೋಡ್ತಾ ಇರು ಅಂದಾಗ, ಹೀಗೆ ಇಬ್ರು ಕೂಡ ಕಳ್ದೋಗಿರ್ತಾರೆ. ಒಂದ್ ಕ್ಷಣ ಮೈ ಮರ್ತೋಗಿರ್ತಾರೆ. ಈ ಕಡೆ ಒಂದ್ ನಿಮಿಷಕ್ಕೆ ಒಂದ್ ಸೆಕೆಂಡಿಗೆ ಈ ಕಡೆ ಕಣ್ಣು ಕಪ್ಪು ಕಣ್ಗುಡ್ಡೆನ ಈ ಕಡೆ ಚಂಗ್ ಅಂತ ಹೇಳ್ಬಿಟ್ಟು ಕಣ್ಣು ನೋಡ್ಬಿಡ್ತಾರೆ. ಸಾಹೇಬ್ರೆ ಕಣ್ಣು ನೋಡ್ಬಿಟ್ರಿ ಅಂತ ಹೇಳಿದಾಗ, ಇದೇ ಸಿಗ್ನಲ್, ಇದನ್ನೇ ನಾವು ಮೊದಲು ಅಲ್ಲಿ ಆ ಪ್ಲೇಸಿಗೆ ಹೋಗ್ಬೇಕಾದ್ರೆ ಮುಂಚೆ ಸಿಗ್ನಲ್ ನಾವು ಎಲ್ಲ ಕೂಡ ಮಾತಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾನು ನಿನಗೆ ಮುಂದಿನ ಸಲ ಹೇಳ್ತೀನಿ ಅಂತ ಹೇಳಿದಾಗ, ಈ ಆಟ ಚೆನ್ನಾಗಿದೆ ಸಾಹೇಬ್ರೆ, ಇನ್ನೊಂದ್ಸಲ ನೋಡ್ಕೊಳ್ಳೋಣ ಅಂತ ಹೇಳಿದಾಗ, ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಕಣ್ ನೋಡ್ಕೋತಿದ್ದಾರೆ. ಈ ಕಡೆ ಭೂಮಿ ಊಟ ಮಾಡಿಲ್ವಲ್ಲ, ಕಾಲಿಗೆ ಬೇರೆ ಏಟಾಗಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ, ಸತ್ಯಣ್ಣ, ಭಾಗ್ಯಮ್ಮ ಎಲ್ಲರೂ ಕೂಡ ಊಟ ತಗೊಂಡು ರೂಮಿಗೆ ಬಂದ್ರೆ, ಇವರಿಬ್ರು ಕಣ್ ನೋಡ್ಕೊಂಡು ಇಬ್ರು ರೊಮ್ಯಾಂಟಿಕ್ ಮೂಡಲ್ಲಿ ಮುಳುಗೋಗಿರ್ತಾರೆ. ಬರ್ತಾರೆ ಎಬ್ಸಲ್ಲ, ಇಬ್ರು ಕೂಡ ತುಂಬಾ ಡೀಪ್ ಆಗಿ ಬ್ಯುಸಿ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಇವರು ಸುಮ್ಮನೆ ಕುತ್ಕೊಂಡು ಭಾಗ್ಯಮ್ಮ ಸಂಗೀತ ಹಂಗೆ ಕುತ್ಕೊಂಡಿದ್ರೆ, ಈ ಕಡೆ ಸತ್ಯಣ್ಣ ಅಂತೂ ಅವರಿಬ್ರು ಇನ್ನೂ ಕೂಡ ಎಚ್ಚೆತ್ಕೊಳ್ತಿರಲ್ಲ. ಈ ಕಡೆ ಸತ್ಯಣ್ಣಂಗೆ ನಿದ್ದೆ ಬಂದೋಗಿರುತ್ತೆ. ಈ ಕಡೆ ಸಂಗೀತ ಅವರು, ಸತ್ಯ ಹೇಳು ಅಂದ್ರೂ ಕೂಡ ನಂಗೆ ನಿದ್ದೆ ಬರ್ತೈತೆ, ಅವರಿಬ್ರು ರೊಮ್ಯಾನ್ಸ್ ಮಾಡ್ಕೊಂಡ್ಲಿ ಬಿಡಿ ಅಂತ ಹೇಳಿದಾಗ, ಈ ಕಡೆ ಎಷ್ಟೇ ಹೊತ್ತಾದ್ರೂ ಎದ್ದೋಳಲ್ಲ. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚೆತ್ಕೊಂಡು ಈ ಕಡೆ ತಿರುಗಿ ನೋಡಿದ್ರೆ, ಸಂಗೀತ, ಭಾಗ್ಯಮ್ಮ, ಸತ್ಯಣ್ಣ ಎಲ್ಲರೂ ಕೂಡ ಇದ್ದಾರೆ. ಅಲ್ಲ ನೀವೇನ್ ಮಾಡ್ತಿದ್ದೀರಾ ಅಂತ ಹೇಳಿ ಈ ಕಡೆ ಅಜಿತ್ ಕೇಳಿದಾಗ, ಇನ್ನೇನಪ್ಪ ಮಾಡೋದು ಭೂಮಿ, ಊಟ ಮಾಡಿಲ್ವಲ್ಲ ಅದಕ್ಕೆ ಊಟ ತಗೊಂಡ್ಬಂದ್ವಿ, ಆದ್ರೆ ನೋಡಿದ್ರೆ ಇಲ್ಲಿ ನಿಮ್ಮಿಬ್ರದ್ದು ರೊಮ್ಯಾನ್ಸ್ ಆಗಿದೆಯಲ್ಲ, ರೊಮ್ಯಾನ್ಸೇ ಶುರು ಆಗಿತ್ತಲ್ವಾ, ನಾವು ಇದೆಲ್ಲ ದಾಟ್ಕೊಂಡೇ ಬಂದಿದ್ದು, ಹೋಗ್ಲಿ ಬಿಡು ಈಗ ಆಯ್ತಾ, ಸರಿ ಇದನ್ನ ಭೂಮಿಗೆ ಊಟ ಮಾಡಿಸ್ಬೇಕು ಅಂದಾಗ, ಅತ್ತೆ ಊಟ ಎದಕ್ಕೆ ಊಟ ಮಾಡಿಸ್ಬೇಕು, ನಾನೇ ಊಟ ಮಾಡ್ತೀನಿ, ನನಗೆ ಆಗಿರೋದು ಕಾಲಿಗೆ ಗಾಯ, ಕೈಯೆಲ್ಲ ಚೆನ್ನಾಗಿದೆ ನೋಡಿ ಅತ್ತೆ, ಗುಂಡಾಗಿದೆ ಕೈ, ನಾನೇ ಊಟ ಮಾಡ್ತೀನಿ ಅಂದಾಗ, ಅದೆಲ್ಲ ಗೊತ್ತಿಲ್ಲ ಅಜಿತಾ ಊಟ ಮಾಡಿಸು ಅಂದಾಗ, ನಾನು ಯಾಕಂದ್ರೆ ಅಳಿಯಂದ್ರೆ ಊಟ ಮಾಡಿಸ್ಬೇಕು, ಭೂಮಿ ನೀನು ಊಟ ಮಾಡ್ಬೇಕು ಅಳಿಯಂದ್ರ ಕೈಯಲ್ಲಿ ಅಂದಾಗ, ಅಲ್ಲ ಭಾಗ್ಯಮ್ಮ ಅಂದಾಗ, ಏಯ್ ಊಟ ಮಾಡ್ತೀಯಾ ಇಲ್ವಾ ಅಂದಾಗ, ಸರಿ ಅದು ಯಾಕೆ ನಾಗವಲ್ಲಿ ತರ ಆಡ್ತೀರಾ ಸಾಹೇಬ್ರೆ ಊಟ ಮಾಡಿಸಿ ಅಂದಾಗ, ಈ ಕಡೆ ಅಜಿತ್ ಊಟ ಮಾಡ್ಸಕ್ ಹೋಗ್ತಾರೆ. ಇನ್ನೇನು ಅಜಿತ್ ಕೂಡ ಊಟ ಮಾಡಿಸ್ತಾ ಇರ್ತಾರೆ. ಅವಳು ಕೂಡ ನುಂಗಕ್ಕೆ ಆಗ್ತಿರಲ್ಲ, ಅವಳಿಗೆ ಊಟ ಮಾಡಕ್ಕೆ ಇಷ್ಟ ಇರಲ್ಲ. ಈ ಕಡೆ ನುಂಗಿಲ್ಲ ಅಂದ್ರೆ ಈ ಕಡೆ ಭಾಗ್ಯಮ್ಮ ಒಂದ್ ಕಡೆಯಿಂದ ಕಣ್ ಬಿಡ್ತಿದ್ರೆ, ಈ ಕಡೆ ಸಂಗೀತ ಅವ್ರ ಒಂದ್ ಕಡೆಯಿಂದ ಆವಾಜು, ಸತ್ಯಣ್ಣ ಒಂದ್ ಕಡೆಯಿಂದ ಆವಾಜು, ಮಾಡ್ತೀಯಾ ಇಲ್ಲ ಅಂತ ಈ ಕಡೆ ಅಜಿತ್ ಬಾಯಿಗೆ ತುರುಕ್ತಿದ್ರೆ, ತಿನ್ನು ಅಂತ ಹೇಳಿ ಈ ಕಡೆ ಸಂಗೀತ ಅವರು ಪ್ರೆಷರ್ ಮಾಡ್ತಿರ್ತಾರೆ. ಸರಿ ತಿಂತಿದ್ದೀನಿ ನೋಡಿ ಅಮ್ಮ ಅಂತ ತಿಂತಾ ಇರ್ತಾಳೆ. ಭಾಗ್ಯಮ್ಮ ನೋಡಿ ತಿಂತಾ ಇದ್ದೀನಿ, ಅತ್ತೆ ನೋಡಿ ಇಲ್ಲಿ ತಿಂತಿದ್ದೀನಿ, ಸತ್ಯಣ್ಣ ಒಂದ್ಸಲ ಈ ಕಡೆ ತಿರುಗಿ ನೋಡಿ ತಿಂತಿದ್ದೀನಿ ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ಒಂದಷ್ಟು ಹೊತ್ತು ಊಟನ ಕೂಡ ಮಾಡಿಸ್ತಾರೆ.
ಸೊ ಈ ಕಡೆ ಭೂಮಿಗೆ ಊಟ ಮಾಡಿಸ್ಬಿಟ್ಟು ಎಲ್ಲರೂ ಕೂಡ ಹೊರಟೋಗ್ತಾರೆ. ಇನ್ನೊಂದು ಕಡೆ ಇವಳು ಅಂಜನಾ ನಚಿಕೇತ್ ಜೊತೆ ಅನನ್ಯ ಮ್ಯಾಟ್ರು ತೆಗೆದ್ಬಿಟ್ಟು ಮೊನ್ನೆಲ್ಲ ಕಿರಿಕಾಗಿತ್ತಲ್ವ. ಸೊ ಹಾಗಾಗಿ ನಚಿಕೇತು ಅಂಜನಾ ಹತ್ರ ಮಾತಾಡ್ತಿರಲ್ಲ, ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಬೇಕು ಅಂತ ಸಾಕಷ್ಟು ಥರ ಈ ಕಡೆ ಟ್ರೈ ಮಾಡಿರ್ತಾಳೆ. ಯಾವುದೇ ಕಾರಣಕ್ಕೂ ಕೂಡ ಈ ಕಡೆ ನಚಿಕೇತ್ ಕೂಡ ಕನ್ವಿನ್ಸ್ ಆಗಿರಲ್ಲ. ಹಾಗಾಗಿ ಏನಾದರೂ ಮಾಡಿ ನನಗೆ ನಾನೇ ಜ್ವರ ಬರ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಜ್ವರ ಬರುವಂಥ ಒಂದು ಮೆಡಿಸಿನ್ನ ಒಂದು ಕಂಕುಳ ಹತ್ರ ಇಟ್ಕೊಂಡು ಬರುವಂಥ ಒಂದು ಅದನ್ನು ಇಟ್ಕೋತಾಳೆ. ಇಟ್ಕೊಂಡ್ಬಿಟ್ಟು ಮಲಗ್ತಾಳೆ. ಮಧ್ಯರಾತ್ರಿ ಆಗುತ್ತೆ, ಫುಲ್ಲು ಜ್ವರ, ಕೆಮ್ತಾಳೆ, ಸೀನ್ತಾಳೆ, ನಡುಗ್ತಾಳೆ. ಈ ಕಡೆ ನಚಿಕೇತ ಮಾತಾಡ್ತಿರಲ್ಲ, ಆದರೂ ಕೂಡ ಇವಳು ನಡ್ಗೋದನ್ನ ನೋಡ್ಬಿಟ್ಟು ಅಂಜನ ಹಣೆನ ಮುಟ್ ನೋಡಿದ್ರೆ ಫುಲ್ಲು ಜ್ವರ. ಅಂಜು ಏನಾಯ್ತು, ಜ್ವರ ಬಂದಿದೆ, ಇಷ್ಟು ಜ್ವರ ಬಂದ್ರು ಯಾಕೆ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳಿದಾಗ ಅದು ಅಂತಿರ್ತಾಳೆ. ಸರಿ ಆಯ್ತು ಇರು, ನಾನು ನಿನಗೆ ಇಂಜೆಕ್ಷನ್ ಕೊಡ್ತೀನಿ ಅಂದ ತಕ್ಷಣ ಈ ಕಡೆ ಇಂಜೆಕ್ಷನ್ ಅಂದ ತಕ್ಷಣ ಅಂಜನ ಎದ್ಬಿಟ್ಟು ಬೇಡ ನಚ್ಚಿ ಬೇಡ ಅಂತ ಹೇಳ್ಬಿಟ್ಟು ಇದ್ದಾಗ ಆ ಒಂದು ಕಂಕ್ಳಲ್ಲಿ ಇಟ್ಕೊಂಡಿರುವಂಥ ಜ್ವರ ಬರುವಂಥ ಒಂದು ಮೆಡಿಸನ್ ಕೆಳಗಡೆ ಬಿದ್ದುಬಿಡುತ್ತೆ. ಅದನ್ನು ನೋಡ್ಬಿಟ್ಟು ಏನಂಜು ನನ್ನ ಹತ್ರ ನಾಡ್ಕೊಂಡ್ಬಿಡ್ತೀಯ, ಇಷ್ಟೊಂದು ಚೀಪ ನೀನು ಅಂತ ಹೇಳ್ಬಿಟ್ಟು ಮತ್ತೆ ಕೋಪ ಮಾಡ್ಕೊಂಡು ಆ ಕಡೆ ಹೋಗ್ತೀನಿ. ನಚ್ಚಿ ಅದು ನಾನು ಮೊನ್ನೆ ನಿನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಬಗ್ಗೆ ಹೇಳ್ಬಾರ್ದಿತ್ತು, ಸಾರಿ, ಇನ್ಮೇಲೆ ಆ ಥರ ಮಾಡಲ್ಲ ಅಂದಾಗ ದೂರ ಹೋಗು ಅಂದಾಗ ಈ ಕಡೆ ಹಿಂದ್ಗಡೆಯಿಂದ ಮೆತ್ತಗೆ ಒಂದು ರೊಮ್ಯಾಂಟಿಕ್ ಆಗಿ ಬಂದು ಕೈಯಿಂದ ಹಿಂಗೆಲ್ಲ ಮುಟ್ಕೊಂಡು ಹಗ್ ಮಾಡ್ಕೋತಾಳೆ. ಮತ್ತೆ ಎಳ್ದು ಬಿಸಾಕ್ತಾನೆ. ನಚ್ಚಿ ಸಾರಿ ನಚ್ಚಿ, ಸರಿ ನಾನು ಬಸ್ಗೆ ಹೊಡಿತೀನಿ, ಎಷ್ಟು ನೀನು ಹೂ ಅನ್ನೋವರೆಗೂ ಬಸ್ಗೆ ಹೊಡಿತೀನಿ ಅಂತ ಹೇಳ್ಬಿಟ್ಟು ಪಾಪ 106 ಸಲ ಬಸ್ಗೆ ಹೊಡಿತಿರ್ತಾಳೆ. ಪಾಪಳು ಬಸ್ಗೆ ಹೊಡೆದು ಸುಸ್ತಾಗೋದನ್ನ ನೋಡ್ಬಿಟ್ಟು ಈ ಕಡೆ ನಚಿಕೇತ್ಗೆ ಪಾಪ ಅನ್ಸ್ಬಿಡುತ್ತೆ. ಅಂಜನನ್ನ ಹಿಡ್ಕೊಂಡ್ಬಿಟ್ಟು ಹಗ್ ಮಾಡ್ಬಿಡ್ತಾಳೆ. ಇಬ್ರು ಕೂಡ ಒಂದಾಗ್ತಾರೆ. ಈ ಕಡೆ ಇನ್ನೇನು ಭೂಮಿಗೆ ಊಟ ಮಾಡಿಸಿದಾಯ್ತು, ಅಜಿತ್ನು ಕೂಡ ಊಟ ಮಾಡಿ ಆಯ್ತು, ಎಲ್ಲರೂ ಕೂಡ ಊಟ ಮಾಡಿಸಿ ಅವ್ರ ಪಡಿ ಹೋಗಿ ಮಲ್ಕೋತಾರೆ. ಇನ್ನೇನು ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಮಲ್ಕೋತಾರೆ. ಈ ಕಡೆ ಅಜಿತ್ ಮಲ್ಕೊಂಡಾಗ ಅವನಿಗೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನನೇ ಆಗ್ತಿರಲ್ಲ. ಈ ಕಡೆ ಭೂಮಿಗೆ ಕಾಲಿಗೆ ಶೂಟ್ ಮಾಡಿರ್ತಾನಲ್ಲ, ನನ್ನಿಂದ ಎಂಥ ದೊಡ್ಡ ತಪ್ಪಾಗೋಯ್ತು, ಪಾಪ ಹುಡುಗಿಗೆ ಏನೂ ಗೊತ್ತಿಲ್ಲ, ಶೂಟ್ ಮಾಡಿಬಿಟ್ಟೆ, ಪಾಪ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಫೀಲ್ ಮಾಡಿಕೊಂಡು ಹಾಗೆ ಎದ್ದು ಕೂತ್ಕೋತಾರೆ. ಈ ಕಡೆ ಭೂಮಿ ತನ್ನ ಪಾಡಿಗೆ ತಾನು ನಿದ್ದೆ ಮಾಡ್ತಿರ್ತಾಳೆ. ಈ ಕಡೆ ಅಜಿತ್ ನೋಡುವಾಗ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಈ ಕಡೆ ಭೂಮಿ ಕೂಡ ಒಂದು ಕಣ್ಮುಂದೆ ಬರುತ್ತೆ. ಅಜಿತ್ ಶೂಟ್ ಮಾಡಿದಾಗ ಬಿದ್ದೋಗಿರೋದು ಆ ಗುಂಡಿನ ಸೌಂಡು ಈ ಕಡೆ ಭೂಮಿಗೆ ಕಣ್ಮುಂದೆ ಬಂದ್ಬಿಡುತ್ತೆ. ಸಾಹೇಬ್ರೇ ಅಂತ ಹೇಳ್ಬಿಟ್ಟು ಎದ್ದು ಕೂತ್ಕೋತಾಳೆ. ಏನಾಯ್ತು ಭೂಮಿ ಅಂತ ಈ ಕಡೆ ಅಜಿತ್ ಕೂತ್ಕೊಂಡಿರುವಾಗ ಕೇಳಿದಾಗ ಸಾಹೇಬ್ರೇ ಅಂದ್ಬಿಟ್ಟು ಅಜಿತ್ ಗಟ್ಟಿಯಾಗಿ ತಪ್ಕೋತಾಳೆ. ಅದು ಯಾವ ತರ ಅಂತ ಹೇಳಿದ್ರೆ ತನ್ನ ಗಂಡನೇ ಅಂತ ಹೇಳ್ಬಿಟ್ಟು ತುಂಬಾ ಜೋರಾಗಿ ತಪ್ಕೋತಾಳೆ. ಈ ಕಡೆ ಅಜಿತ್ಗೆ ಈ ಒಂದು ಹಗ್ಗು ಯಾವ ತರ ಇರುತ್ತೆ ಅಂದ್ರೆ ತನ್ನ ಹೆಂಡತಿನೇ ತಪ್ಕೊಂಡಿರೋ ತರ ಇರುತ್ತೆ. ಸೊ ಇವನು ಕೂಡ ಗಟ್ಟಿಯಾಗಿ ತಪ್ಕೋತಾನೆ. ಭೂಮಿ ಏನಾಯ್ತು ಭೂಮಿ, ನಾನು ನಿನ್ ಗಂಡ ಇದ್ದೀನಿ, ಇಲ್ಲೇ ಪಕ್ಕದಲ್ಲೇ ಇದ್ದೀನಿ, ನಿನ್ ಗಂಡ ಅಜಿತ್ ಇದ್ದೀನಿ, ಏನು ಹೆದರ್ಕೋಬೇಡ ಅಂತ ಹೇಳಿದಾಗ ಈ ಕಡೆ ಗಂಡ ಅಂತ ಹೇಳಿದಾಗ ಆ ಪದನ ಕೇಳ್ಬಿಟ್ಟು ಈ ಕಡೆ ಭೂಮಿಗಂತೂ ಇನ್ನೂ ಕೂಡ ಒಂಥರ ಫೀಲು ಜಾಸ್ತಿ ಆಗುತ್ತೆ. ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಅತಿಯಾಗಿ ಹಗ್ ಮಾಡಕ್ ಹೋಗ್ತಾಳೆ. ಈ ಕಡೆ ಅಜಿತ್ ಕೂಡ ತುಂಬಾ ತಪ್ಕೊಂಡು ಭೂಮಿ ನಾನಿದ್ದೀನಿ, ಕೊನೆ ಉಸಿರು ಇರೋವರೆಗೂ ನಿನ್ನನ್ನು ಕಾಪಾಡ್ಕೋತೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಭೂಮಿ, ನಾನಿದ್ದೀನಿ, ನಾನಿರೋವರೆಗೂ ಏನು ಟೆನ್ಷನ್ ಮಾಡ್ಕೋಬೇಡ ಭೂಮಿ, ಭಯ ಬೀಳ್ಬೇಡ ಭೂಮಿ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ತಪ್ಕೊಂಡು ಬಿಡ್ತಾರೆ. ಒಂದು ಕ್ಷಣದಲ್ಲಿ ಅಲ್ಲೇ ಹಾಗೆ ಇಬ್ರು ಕೂಡ ಮೈ ಮರ್ತು ಹೋಗ್ತಿರ್ತಾರೆ. ಈ ಸಲ ಒಂಥರ ರೋಮಾಂಚನಕಾರಿಯಾಗಿರುತ್ತೆ. ಈ ಕಡೆ ಭೂಮಿಯ ಒಂದು ತಪ್ಕೊಂಡಿರೋದು ಒಂದು ಹಗ್ಗೇನಿರುತ್ತೆ, ಭೂಮಿಯ ಒಂದು ಹಗ್ಗು, ಅದು ಈ ಸಲ ಅಜಿತ್ಗೆ ತುಂಬಾ ಕಾಡ್ತಿರುತ್ತೆ. ಮರುದಿನ ಹಾಗೆ ಸಮಾಧಾನ ಮಾಡಿ ಈ ಕಡೆ ಭೂಮಿ ಕೂಡ ಮಲಗ್ತಾಳೆ, ಅಜಿತ್ ಕೂಡ ಮಲಗ್ತಾನೆ. ಇನ್ನೇನು ಬೆಳಗಾದ್ರೆ ವರಮಹಾಲಕ್ಷ್ಮಿ ಪೂಜೆ ಇರುತ್ತೆ. ಯಾಕಂದ್ರೆ ಮೊನ್ನೆ ದಿನ ಮಾಡೋಕ್ಕಾಗಿರ್ಲಿಲ್ಲ, ಅವರು ಒಂದು ಮಕ್ಕಳನ್ನ ಒಂದು ಹಿಡಿಯೋದ್ರಲ್ಲಿ ಬ್ಯುಸಿ ಆಗಿದ್ರು. ಸೊ ಆ ಒಂದು ಕೇಸಿಂದ ಸೊ ಇನ್ನೇನು ಬೆಳಗಾದ್ರೆ ವರಮಹಾಲಕ್ಷ್ಮಿ ಪೂಜೆ ಇರುತ್ತೆ ಮನೆಯಲ್ಲಿ. ವರಮಹಾಲಕ್ಷ್ಮಿ ಪೂಜೆಗೆ ಸಂಗೀತ ಅವರು ಎಲ್ಲ ಕೂಡ ಪ್ರಿಪ್ರೇಷನ್ ಮಾಡಿರ್ತಾರೆ. ಸೊ ಎಲ್ಲ ಕೂಡ ತುಂಬ ನೀಟಾಗಿ ಪೂಜೆ ಪುರಸ್ಕಾರ ಎಲ್ಲ ಕೂಡ ಆಗುತ್ತೆ. ಇನ್ನೇನು ಪ್ರಸಾದ ಕೊಡುವ ಸಮಯ ಬಂದೇ ಬಿಡುತ್ತೆ. ಈ ಕಡೆ ಭೂಮಿಗೆ ಎದ್ದು ಓಡಾಡೋಕ್ಕೂ ಕೂಡ ಪಾಪ ಶಕ್ತಿ ಇರಲ್ಲ. ಹಾಗಾಗಿ ಭೂಮಿ ಒಂದು ಕಡೆ ಕೂತಿರ್ತಾಳೆ. ಅದಾದ ನಂತರ ಈ ಕಡೆ ಅಜಿತ ಪ್ರಸಾದ ಕೊಡು ಭೂಮಿಗೆ ಅಂದಾಗ ಹ್ಞೂ ಮತ್ತಿನ್ಯಾರು ಕೊಡ್ತಾರೆ, ನಿನ್ನ ಹೆಂಡತಿಗೆ ನೀನೇ ಕೊಡ್ಬೇಕಲ್ವೋ ಅಂದಾಗ ಸರಿ ಆಯ್ತು ಅಂತ ಅಲ್ಲಿರುವಂಥ ಪ್ರಸಾದವನ್ನು ಕೂಡ ತಂದು ಕೊಡ್ತಾರೆ. ಭೂಮಿ ಹಣೆಗೆ ಕುಂಕುಮ ಇಡು ಅಂದಾಗ ಈ ಕಡೆ ಭೂಮಿ ಹಣೆಗೆ ಕುಂಕುಮ ಇಡ್ತಾರೆ. ಭೂಮಿ ಹಣೆಗೆ ಕುಂಕುಮ ಇಡುವಾಗ ಈ ಕಡೆ ಭೂಮಿ ಅಜಿತನ್ನೇ ನೋಡ್ತಿರುವಾಗ ಅಜಿತನಿಗೆ ಒಂಥರ ಫೀಲು, ನನ್ನ ಹೆಂಡತಿ ಅನ್ನೋ ಒಂದು ಅಧಿಕಾರದಿಂದ ಭೂಮಿಗೆ ಒತ್ತಿ ಹಣೆಗಿಟ್ಟಾಗ ಈ ಕಡೆ ಭೂಮಿಗೂ ಕೂಡ ಒಂದು ಗಂಡನ ಒಂದು ಸ್ಪರ್ಶ ಇದಾಗತ್ತೆ. ಸೊ ತುಂಬ ಇಬ್ರು ಕೂಡ ಒಂಥರ ಫೀಲ್ ಆಗ್ತಿರ್ತಾರೆ. ಈ ಕಡೆ ಅಜಿತ್ಗಂತೂ ನನ್ನ ಹೆಂಡತಿ ಅನ್ನೋ ಫೀಲ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಹಣೆಗೆ ಬೊಟ್ಟಿಕ್ಕಿ ಪ್ರಸಾದ ತಿಂದು ಎಲ್ಲ ಆಗಿ ಈ ಕಡೆ ಅಜಿತ್ ಸೀದಾ ರೂಮಿಗೆ ಬಂದ್ಬಿಡ್ತಾರೆ. ರೂಮಿಗೆ ಬಂದ್ಬಿಟ್ಟು ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ಇಲ್ಲ ನನ್ನಿಂದ ಆಗಲ್ಲ, ಭೂಮಿನ ಬಿಟ್ಟು ನನಗೊಂದು ಕ್ಷಣನೂ ಇರೋಕ್ಕಾಗಲ್ಲ, ಅವಳು ನನ್ನ ಹೆಂಡತಿನ ಯಾರಿಗೂ ಕೂಡ ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೇನು ಸ್ವಲ್ಪ ದಿನದಲ್ಲೇ ಕಾನ್ಸ್ಟೇಬಲ್ ಪೋಸ್ಟ್ ಕೂಡ ಸಿಗುತ್ತೆ. ಆಮೇಲೆ ಭೂಮಿ ಹೊರಟೋಗ್ತಾಳೆ. ಯಾವ ಕಾರಣಕ್ಕೂ ನಾನು ಭೂಮಿನ ಬಿಟ್ಕೊಡಲ್ಲ. ಈ ಸಲ ಏನೇ ಆಗಲಿ ನಾನು ಮಾತ್ರ ಭೂಮಿಗೆ ಪ್ರಪೋಸಲ್ ಮಾಡ್ತೀನಿ, ಅವಳಿಗೆ ಐ ಲವ್ ಯು ಅಂತ ಹೇಳ್ತೀನಿ, ನೀನೇ ನನ್ನ ಹೆಂಡತಿ, ನಾನೇ ನಿನ್ನ ಗಂಡ ಅಂತ ಹೇಳ್ತೀನಿ, ಎಲ್ಲ ಸತ್ಯನ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕನ್ನಡಿ ಮುಂದೆ ಹೇಳ್ತಿರುವಾಗ ಈ ಕಡೆ ಸತ್ಯನ ಅಜಿತ್ ರೂಮಿಗೆ ಬಂದ್ಬಿಟ್ಟು ಹಿಂದ್ಗಡೆ ಎಲ್ಲ ಕೂಡ ಕೇಳಿಸ್ತಾರೆ. ಈ ಕಡೆ ತಿರುಗು ನೋಡಿದ್ರೆ
ಸತ್ಯಣ್ಣನ ನೋಡ್ಬಿಡ್ತಾರೆ. ಈ ಕಡೆ ಅಜಿತ್ ಸತ್ಯಣ್ಣ ಅಂದಾಗ ಎಲ್ಲ ಕೇಳಿಸ್ಕೊಂಡೆ ಗೆಳೆಯ, ನನ್ಗೆ ಗೊತ್ತು ಗೆಳೆಯ ನೀನು ಭೂಮಿನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ, ಅಷ್ಟೇ ಪ್ರೀತಿ ಭೂಮಿನ ಕೂಡ ಮಾಡ್ತಾಳೆ. ನಿಮ್ಮಿಬ್ಬರನ್ನ ಯಾರು ಕೂಡ ದೂರ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ಈ ಪ್ರಪೋಸಲ್ನ ಹೇಳ್ಕೋಬೇಕು, ಐ ಲವ್ ಯು ಅಂತ ಹೇಳ್ಕೋಬೇಕು, ನಾನೇ ನಿನ್ನ ಗಂಡ ನೀನೇ ನನ್ನ ಹೆಂಡತಿ ಅಂತ ಹೇಳಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲೂ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಮತ್ತೆ ಈ ಕಡೆ ಅಜಿತ್ ಎದ್ದು ಹಾಲಿಗೆ ಹೋಗ್ತಾರೆ. ಭೂಮಿಯಲ್ಲಿ ಕುತ್ಕೊಂಡಿರ್ತಾರೆ. ಭೂಮಿನ ಹಂಗೆ ಎತ್ಕೊಂಡು ಮತ್ತೆ ರೂಮಿಗೆ ಬರ್ತಾರೆ. ಸಾಹೇಬ್ರೆ ಯಾಕೆ ಇನ್ನು ಪೂಜೆ ಎಲ್ಲ ಆಗ್ಲಿ ಊಟ ಎಲ್ಲ ಆಗ್ಲಿ ಅಂದಾಗ, ಇಲ್ಲ ನಾನು ಮಾತಾಡ್ಬೇಕು ನಿನ್ನ ಹತ್ರ ಪರ್ಸನಲ್ ಆಗಿ ಅಂದಾಗ, ಏನ್ ಸಾಹೇಬ್ರೆ ಅಂದಾಗ ಈ ಕಡೆ ಮನೆಯವರೆಲ್ಲರೂ ಕೂಡ ಏನಾಯ್ತೋ ಯಾಕೋ ಎತ್ಕೊಂಡು ಹೋಗ್ತಿದ್ಯಾ ಅಂದಾಗ, ಅದು ಸ್ವಲ್ಪ ಕೆಲಸ ಇದೆ, ಅವಳಿಗೆ ನೀರು ಕುಡಿಸ್ಬೇಕು ಅದು ಇದು ಅಂತ ಹೇಳ್ಬಿಟ್ಟು ಈ ಕಡೆ ಏನೋ ಒಂದು ಕಾರಣ ಹೇಳ್ಕೊಂಡು ಭೂಮಿನ ಎತ್ತಾಕೊಂಡು ರೂಮಿಗೆ ಬಂದೇ ಬಿಡ್ತಾನೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಹಾಗಾದ್ರೆ ನಾಳೆಯ ಸಂಚಿಕೆಯಲ್ಲಿ ಈ ಕಡೆ ಭೂಮಿಗೆ ಅಜಿತು ಎಲ್ಲ ಪ್ರೀತಿ ಸತ್ಯವನ್ನ ಹೇಳೇ ಬಿಡ್ತಾರ. ಆಗಿದ್ದಾಗೋಯ್ತು, ನಾನು ನೀನು ಗಂಡ ಹೆಂಡತಿ ಅಂತ ಹೇಳ್ಬಿಟ್ಟು ಇನ್ನ ಜೀವನ ಪರ್ಯಂತ ಜೀವನ ಮಾಡೋಣ, ನಿನ್ನ ಬಿಟ್ಟಿರೋಕೆ ನನಗೆ ಶಕ್ತಿ ಇಲ್ಲ, ನೀನೇ ನನ್ನ ಹೆಂಡತಿ, ಇಬ್ರು ಕೂಡ ಜೊತೆಗೂಡಿ ಸಂಸಾರ ಮಾಡೋಣ ಹಾಗಂತ ಹೇಳಿ ಈ ಕಡೆ ಅಜಿತ್ತು ಎಲ್ಲವನ್ನು ಕೂಡ ಸತ್ಯ ಹೇಳ್ತಾರೆ. ಈ ಕಡೆ ಭೂಮಿ ಕೂಡ ಒಪ್ಕೋತಾಳ. ಖಂಡಿತವಾಗ್ಲೂ ಭೂಮಿ ಒಪ್ಕೊಂಡ್ಲೇಬೇಕು. ನೋಡೋಣ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.